ಸರ್. ಎರಡು ದಿನದ ಶಿಬಿರ ಹೇಗೆ ಅನ್ನಿಸ್ತಮ್ಮ ನಿಮ್ಗೆ? 2 ದಿನದ ವರ್ಕ್ಶಾಪ್ ಅಟೆಂಡ್ ಆಗಿ ತುಂಬಾ ಖುಷಿ ಪಟ್ಟಿದ್ದೇನೆ ಸರ್. ಯಾಕಂತಂದ್ರೆ ನನ್ನಲ್ಲಿ ಆ ಉತ್ಸವ, ನಾನು ಅಲ್ಲಿಂದ ಏನ್ ಉತ್ಸಾಹ. ವರ್ಕ್ಶಾಪ್ ಅಟೆಂಡ್ ಉತ್ಸಾಹ, ಅಲ್ಲಿಂದ ಏನ್ ಕ್ಲಾಸ್ ಅಟೆಂಡ್ ಆಗಿ ಹುಬ್ಳಿಗ್ ಬಂದ್ರು ಕೂಡ ಅದೇ ಉತ್ಸಾಹ ನನ್ನಲ್ಲಿ ಇದೆ ಸರ್. ಯಾಕಂದ್ರೆ ಅಷ್ಟು ತುಂಬಾ ಚೆನ್ನಾಗಿ ನೀವು ಮೆಂಟರ್ ಆಗಿ ನಮ್ಗೆ ಕಲಿಸ್ಕೊಟ್ಟಿದ್ದಕ್ಕೆ ನಾ ತುಂಬಾ ಅದರಿಂದ ನಾ ತುಂಬಾ ಕಲ್ತೇನೆ ಅಂತ ಹೇಳಕ್ ಈಗ ನೀವು ಅಲ್ಲಿ ಏನ್ ನಡೀತು ಅಂತ ಈಗ 2 ದಿನದಲ್ಲಿ ನಡೆದಿದ್ದನ್ನ ಒಂದ್ 2 ನಿಮಿಷದಲ್ಲಿ ಹೇಳೋದಾದ್ರೆ ಹೇಗೆ ಹೇಳ್ತೀರಾ? ಆ 2 ನಿಮಿಷದಾಗ ಹೇಳಕ್ 2 ನಿಮಿಷದಲ್ಲಿ ಹೇಳ್ಬೇಕಂದ್ರ ಸರ, ನಾನು ಅಲ್ಲಿ ಕಲ್ತಂತ ಕಲೆ ಏನ್ ಅನ್ನೋದನ್ನ ನನ್ನ ಮನಸ್ಸಿನಿಂದ ಹೇಳ್ಬೇಕಂತಂದ್ರ ಸರ, ನನ್ಗ ಸೋಷಿಯಲ್ ಮೀಡಿಯಾ ಬಗ್ಗೆ ನೀವು ಹೇಳಿದ್ದ ಕೂಡ ನಾ ತಿಳ್ಕೊಂಡೇನಿ. ಮತ್ತೆ ನಕಾರಾತ್ಮಕ ಸಕಾರಾತ್ಮಕದ ಬಗ್ಗೆ ನಾ ತಿಳ್ಕೊಂಡೇನಿ. ಹಾಗೆ ವ್ಯಕ್ತಿತ್ವ ವಿಕಾಸನ ಬಗ್ಗೆನೂ ಕೂಡ ನಾ ತಿಳ್ಕೊಂಡಿದ್ದೇನೆ. ಮತ್ತ ಫ್ರೆಂಡ್ಶಿಪ್ ಒಳಗ ನಾವೆಲ್ಲಾ ಸ್ನೇಹಿತರು, ಆನ್ಲೈನ್ ಸ್ಟೂಡೆಂಟ್ಸ್ ಅವರೆಲ್ಲ ನಾವ್ ಯಾವ ರೀತಿ ಇದ್ದು ಅಲ್ಲಿ ಚರ್ಚೆ ಮಾಡಿದ್ವಿ, 1 ನಿಮಿಷದ ಬಗ್ಗೆ ಯಾವ ರೀತಿ ಚರ್ಚೆ ಮಾಡಿದ್ವಿ ಅನ್ನೋದು ಕೂಡ ನನ್ಗೆ ಅನುಭವ ಆಗಿದೆ ಸರ್. ಸ್ಪೀಕರ್ ಕ್ಯಾಮ್ರಾ ಮುಂದೆ ಯಾವ ರೀತಿ ನಿಂತು ಮಾತಾಡ್ಬೇಕು, ಕ್ಯಾಮ್ರಾ ನೋಡಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಕೂಡ ನೀವು ನನಗೆ ತಿಳಿಸ್ಕೊಟ್ಟಿದ್ದು, ಅದು ಕೂಡ ನಾ ತುಂಬಾ ತಿಳ್ಕೊಂಡಿದ್ದೇನೆ. ಮೈಕ್ ಹಿಡ್ಕೊಂಡ್ ನಾವ್ ಯಾವ ರೀತಿ ಸ್ಟೈಲ್ ಮ್ಯಾಗ ನಿಂತು ಮಾತಾಡೋದ್ ಮಾತ್ರ ಎಲ್ಲಾರು ಚೆನ್ನಾಗಿ ಮಾತಾಡ್ತಾರ, ಬಟ್ ಆ ಸ್ಟೇಜ್ ಮ್ಯಾಗ ನಿಂತು ಮಾತಾಡುವಂತ ಭಯನ ಯಾವ ರೀತಿ ಹೋಗ್ಲಾಡಿಸುತ್ತೀರಿ ಅನ್ನೋದು ಕೂಡ ನಾ ತಿಳ್ಕೊಂಡಿದ್ದೇನೆ ಸರ್. ನಾ 2 ದಿವಸದ ವರ್ಕ್ಶಾಪ್ ನಲ್ಲಿ ತಿಳ್ಕೊಂಡ ಲಾಭ ಪಡೆದಿದಂತ ತುಂಬಾ ಇದೆ ಸರ್. ನಂಗೆ ತುಂಬಾ ಖುಷಿ ಆಗುತ್ತೆ ಸರ್. ನೀವು ನಮ್ಗೆ ಮೆಂಟರ್ ಆಗಿ ಸಿಕ್ಕಿದಕ್ಕೆ ತುಂಬಾ ಖುಷಿ ಸರ್. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು. ಎಸ್, ನಮ್ಮ ಜೊತೆ ಹರಿಪ್ರಸಾದ್ ಕೂಡ ಇದ್ರು 2 days ವರ್ಕ್ಶಾಪ್. ನೆಕ್ಸ್ಟ್ ಜುಲೈ 2nd Saturday Sunday 2 ದಿನ, ಅಂದ್ರೆ ಜುಲೈ 12th and 13th ನೆಕ್ಸ್ಟ್ ವರ್ಕ್ಶಾಪ್ ಇದೆ. ಯಾರಿಗ ಆಸಕ್ತಿ ಇದೆ ಈ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ. ಹರಿಪ್ರಸಾದ್, ಏನ್ ಹೇಳ್ತೀರಿ? ಬಹಳ 7 ದಿನ ಕಾರ್ಯಾಗಾರ ನೋಡಿದಂತ ಸಂದರ್ಭದಲ್ಲಿ ಬಹಳ ಖುಷಿ ಅನಿಸ್ತದೆ. ಕಲಿಕೆಯ ಅನುಭವ ಬಹಳ ಆಯ್ತು. ನಮ್ಮ ಬೌದ್ಧಿಕ ಬೆಳವಣಿಗೆ, ಭಾವನಾತ್ಮಕ ಬೆಳವಣಿಗೆ ಮತ್ತು ನಮ್ಮ ಬರವಣಿಗೆ ಕೌಶಲ, ನಮ್ಮ ಒಂದು ಆಂತರಿಕದಲ್ಲಿರುವಂತ ಅರಿವು ಅಂತ ಹೇಳ್ತೀವಲ್ಲ, ಅದು ಅರಿವು ಉಂಟಾಯ್ತು. ಮತ್ತು ಆ ಪುಸ್ತಕಗಳ ಜ್ಞಾನ ಹೇಗೆ ತಿಳ್ಕೊಬೇಕು ಅಂತಕ್ಕಂಥದ್ದು ಅನೇಕ ಅಂಶಗಳು ನಾವು ಅಲ್ಲಿ ತಿಳ್ಕೊಂಡಿವಿ ಸರ್. ಮತ್ತು ಇನ್ನೊಂದು ಏನಂತಂದ್ರೆ ಕಲ್ತಿರುವಂತದ್ದು ಒಂದು ಎಲ್ಲರನ್ನು ಮಾತಾಡ್ತಾ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಕೌಶಲಗಳು. ಮಾತಾಡೋದು ಹೇಗೆ ಮಾತಾಡ್ತಾರೆ, ಒಮ್ಮೆ ಹೇಗೆ ಮಾತಾಡ್ತಾರೆ, ಮಂಜುನಾಥ್ ಸರ್ ಹೇಗೆ ಮಾತಾಡ್ತಾರೆ, ಅವ್ರು ಇನ್ನೊಬ್ಬ ಹುಡುಗ, ಚಿಕ್ಕ ಹುಡುಗ ಬಂದಿದ್ದವ ಮಾನ್ವಿ ಅಂತ, ಆ ಹುಡುಗ ಆಗಿರ್ಬೋದು, ನಮ್ಮ ಈ ಸರ್ ಇವ್ರು ಬಂದಿದ್ರು, ಮಂಜುನಾಥ್ ಸರ್, ಎಲ್ಲರೂ ಸಹ ಬಂದಂತ ಸಂದರ್ಭದಲ್ಲಿ ಅವ್ರವ್ರ ಮಾತನ್ನ ಒಂದೊಂದು ಕೇಳಿದಂತ ಸಂದರ್ಭದಲ್ಲಿ ನಾವು ಆ ಮಾತನ್ನ ಕೇಳ್ತಾ ನಮ್ಮನ್ನೇ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡ್ವಿ. ಹೀಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೇಳ್ತಾ, ಒಂದು ನೋಡ್ತಾ ಮತ್ತು ಆಲಿಸ್ತಾ ಎಲ್ಲವನ್ನು ನಾವು ತಲೆ ತುಂಬಿಕೊಂಡು ಒಂದು ಸಾಯಂಕಾಲ ಒಂದು 1/4 ಗಂಟೆ ನಾವು ಮಾತಾಡಿದ್ವಿ. ಎಲ್ಲಾ ಅನುಭವವನ್ನು ಎಲ್ಲೋ ಓಪನ್ ಅಪ್ ಆಗಿದ್ವಿ. ಅಂತಂದ್ರೆ ಜ್ಞಾನ ಕಲ್ತಿರುವಂತ ದಿನ ಸರಿ ಹೇಳಿದ್ರು, ನಾವು ಜ್ಞಾನವನ್ನ ಹೆಚ್ಚಿಕೋಬೇಕಾದ ಸಂದರ್ಭದಲ್ಲಿ ಗುರು, ಈ ಗುರು ಆಗಿರುವಂತ ಶಿಷ್ಯನಿಗೆ ಹೆಂಗ್ ಕಲಿಸ್ತಾನಂತಂದ್ರೆ, ಯಾರೋ ಒಬ್ಬ ಈಜು ಕಲಿಸುವಂತವನು, ಕರಾಟೆ ಕಲಿಸುವಂತವನು ಗುರುದ ಹತ್ರ ಹೋಗ್ತಾನಂತೆ. ಹೋದಂತ ಸಂದರ್ಭದಲ್ಲಿ ಅವ್ನು ಬೆಳಗ್ಗೆಯಿಂದ ಸಾಯಂಕಾಲ ನೀರು ಹೊಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರ್ತಾನಂತೆ. ಹೊಡಿ ಅಂತ ಹೇಳ್ತಾ ಇರೋ ಸಂದರ್ಭದಲ್ಲಿ ನನಗೇನು ಕಲಿಸಿಲ್ಲ ಅಂತ, 2 ತಿಂಗಳ ನೀರನ್ನು ಹೊಡಿಯುವಂತದ್ದೇ ಮಾಡ್ತಿದ್ನಂತ. ಆ ಸಂದರ್ಭದಲ್ಲಿ ಏನೋ ಊರಿಗೆ ಹೋಗಿ ನನಗೇನು ಕಲಿಸಿಲ್ಲಪ್ಪ ನಮ್ ಗುರುಗಳು ಅಂತ ಹೇಳಿದ್ರಂತೆ. ಮತ್ತೆ ಅವ್ನಿಗೇನೋ ಸಿಟ್ಟು ಬಂದು, ಏನಕ್ಕೋ ಯಾವ್ದೋ ಸಂದರ್ಭದಲ್ಲಿ ಸಿಟ್ಟು ಬಂದು ಅವ್ರು ಬೈದು ಒಂದ್ ಏಟು ಹೊಡೆದ ತಕ್ಷಣ ಅವ್ನಿಗೇನೋ ಮೂರ್ಛೆ ಹೋಗ್ಬಿಡ್ತಾನಂತ. ಅಂದ್ರೆ ಅವ್ನು ಕಲಿಸಿರುವಂತ ಪೆಟ್ಟು ಗೊತ್ತಾಯ್ತಂತ ಅವನಿಗೆ. ಅಂತಂದ್ರೆ ಆ ರೀತಿಯಲ್ಲಿ ನಮ್ಗೆ ಅನುಭವ ಆಯ್ತು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರು ಹೇಳಿರುವಂತ ಒಂದೊಂದು ಮಾತು, ಒಂದೊಂದು ಪುಸ್ತಕದ ಜ್ಞಾನ ಆಗಿರ್ಬೋದು, ಅವರಲ್ಲಿ ಇನ್ನೊಬ್ಬರಲ್ಲಿ ತಿಳಿದು ಹೇಳಿರುವಂತದ್ದಾಗಿರ್ಬೋದು, ನಮ್ಮಲ್ಲಿರುವಂತ ತಪ್ಪುಗಳು ತಿದ್ದಿರುವಂತದ್ದಾಗಿರ್ಬೋದು, ಎಲ್ಲವನ್ನು ನಮಗೆ ಗೊತ್ತಿಲ್ಲದಂತೆ, ನಾನು ಹೇಳಿದ್ರೆ ತಪ್ಪಾಗುತ್ತೆ, ಅದು ನಮ್ಗೆ ತಿಳಿದಂತೆ ನಮ್ಮನ್ನ ಸರಿಪಡಿಸುವಂತಹ ಒಂದು ಶಿಲ್ಪಿ ಅವರಾಗಿದ್ರು ಅಂತಕ್ಕಂಥದ್ದು ಮಾತ್ರ ಹೇಳಬಲ್ಲೆ. ಅಂದ್ರೆ ನಾವು ನಮ್ಗೆ ಗೊತ್ತಿಲ್ಲದಂತೆ ಅವ್ರು ತಿಂತಾರೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಸರ್. ಅದಕ್ಕಾಗಿ ಏನು ನೆಕ್ಸ್ಟ್ 2ನೇ ಜುಲೈ ತಿಂಗಳು ಏನಿದೆ, 2nd ಭಾನುವಾರ ಮತ್ತು ಶನಿವಾರ ಮತ್ತು ಭಾನುವಾರಗಳು 2 ದಿನಗಳ ಕಾರ್ಯಾಗಾರ ಇದೆ. ಎಲ್ಲರೂ ಸಹ ಭಾಗವಹಿಸಿ ಒಂದು ಕಾರ್ಯಾಗಾರ ಸದುಪಯೋಗ ಮಾಡಿಕೊಡ್ರಿ ಅಂತಕ್ಕಂಥ. ಒಂಗಮ್ಮ ಮೇಡಮ್ ಅವ್ರು ಬಂದಿದ್ರು, ಅವ್ರು ಎಷ್ಟು ಡೆವಲಪ್ಮೆಂಟ್ ಆದ್ರು ಅಂತ.
ಮಂಜುನಾಥ್ ಸರ್ ಬಂದಿದ್ರು, ಅವರು ಸಹ ಡೆವಲಪ್ಮೆಂಟ್ ಆದ್ರು. ಅಮೃತರಾಜ್ ಸರ್ ಅವರು ಸಹ ಒಂದೊಂದ್ ದಿನಕ್ಕೆ ಬಂದಿದ್ರು, ಅವರು ಸಹ ಡೆವಲಪ್ಮೆಂಟ್ ಆದ್ರು. ಅಂತಂದ್ರೆ ನನಗೆ ಅನಿಸಿದ ಮಟ್ಟಿಗೆ ಒನ್ ಡೇಗಿಂತ 2 ದಿನದ ಕಾರ್ಯಾಗಾರ ಬಹಳ ಪ್ರಾಮುಖ್ಯತೆ ಪಡೆದಿದೆ ನಾವು. ಯಾಕಂದ್ರೆ ಆ ಫಸ್ಟ್ ದಿನದ ಒಂದು ಸಿದ್ಧತೆ ಮಾಡ್ತಾರೆ, ಪೂರ್ವ ಸಿದ್ಧತೆ. ಆ ಸಿದ್ಧತೆಯನ್ನ 2ನೇ ದಿನ ಅದನ್ನ ಪ್ರಚಾರ ಪಡಿಸ್ತಾರೆ ಅಥವಾ ಪ್ರಚುರ ಪಡಿಸ್ತಾರೆ, ಅಥವಾ ಅದನ್ನ ಮೂವ್ ಆನ್ ಮಾಡ್ತಾರೆ. ಆಗ ನಮ್ಮ ಒಂದು ವ್ಯಕ್ತಿತ್ವ ವಿಕಸನ, ನಮ್ಮ ಜ್ಞಾನ ಹೆಚ್ಚಾಗುವಂಥದ್ದು, ನಮ್ಮ ಭಾಷಣ ಕೌಶಲ್ಯ ಹೆಚ್ಚಾಗುವಂಥದ್ದು, ನಮ್ಮಲ್ಲಿರುವಂತಹ ಅಭಿವೃದ್ಧಿ ಏನಿದೆ ಅದು ಹೊರತರುವಂಥದ್ದು ಆಗುತ್ತೆ ಅಂತಕ್ಕಂಥ ಒಂದು ರೀತಿಯಲ್ಲಿ 3 days ಕ್ಯಾಂಪ್ ದಂತೆ ಈ ಒಂದು 2 days ಕ್ಯಾಂಪ್ ಇರುತ್ತೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಇಲ್ಲಿ ನೇತ್ರಾವತಿ ಅವ್ರಿಗೆ ಇವರಿಬ್ರು ಮಾತು ಕೇಳಿಸಿದ್ರೆ ನೀವು ಇನ್ನೊಂದ್ಸರಿ ಬರ್ಬೇಕಿತ್ತು ಅಂತ ಅನ್ನಿಸ್ತಾ ಇದೆಯಾ? ಖಂಡಿತವಾಗಿ ಖಂಡಿತವಾಗಿ ತುಂಬಾ ಪ್ರಭಾವ ಅನಿಸ್ತದೆ ಸರ್ ಅವ್ರದ್ದು. ಯಾಕಂದ್ರ ಮೊದಲ ಇರುವ ಮುಂಚೆ ಹೆಂಗಿದ್ರು, ಇವಾಗ 2 days ಕ್ಯಾಂಪ್ ಮಾಡ್ಕೊಂಡ್ ಬಂದ ಬಳಿಕ ಹೆಂಗಿದಾರೆ, ತುಂಬಾ ಪ್ರಭಾವ ಅನಿಸ್ತದೆ ಸರ್ ಅವ್ರದ್ದು ನನಗ. ನಿರಂತರವಾದ ಕಲಿಕೆ ಡೆಫಿನೆಟ್ ಆಗಿ ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ, ಸ್ಕೇಲಿಂಗ್ ಅಪ್ ಸ್ಕೇಲಿಂಗ್ ಆಗುತ್ತೆ. ನೀವು 3 days ಕ್ಯಾಂಪ್ ಬಂದಿದ್ದೀರಿ, ರೆಸಿಡೆನ್ಷಿಯಲ್ ಕ್ಯಾಂಪ್, ಅದರ ಅನುಭವ ಹೇಳ್ರಿ. 3 days ಕ್ಯಾಂಪ್ ನಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನೀವು ಫಸ್ಟಿಗೆ ಯಾವ ತರ ಬೆರಿಬೇಕು ಅನ್ನೋದು, ಕಮ್ಯುನಿಕೇಶನ್ ಯಾವ ತರ ಮಾಡ್ಕೋಬೇಕು, ಮತ್ತೆ ಸ್ಟೇಜ್ ಮೇಲೆ ಹೋದ ಬಳಿಕ ಯಾವ ತರ ಮೈಕ್ ಹಿಡಿಬೇಕು, ಅಂದ್ರ ನಿಲ್ಲುವ ಭಂಗಿ ಯಾವ ತರ ಇರಬೇಕು, ಅಂದ್ರ ನಾವು ಮಾತನಾಡುವಾಗ ನಮ್ಮ ಶಾರೀರಿಕ ಭಾಷೆ, ನಮ್ಮ ಕಣ್ಣಿನ ನೋಟ್ ಯಾವ ತರ ಇರ್ಬೇಕು, ಎಲ್ಲಾ ಪ್ರತಿಯೊಂದನ್ನು ಬಾಳ ಚೆನ್ನಾಗಿ ಹೇಳಿದ್ರಿ ಸರ್ ಅವಾಗಾದ್ರು. ಮತ್ತೆ ಇವಾಗ ಏನಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಅಂದ್ರೆ ಬೆಳಿಗ್ಗೆ ನೀವು ಅಲ್ಲಿ ಒಂದ್ ರೀತಿ ವಾಕಿಂಗ್ ಕರ್ಕೊಂಡು ಹೋದಕ್ರ ಅಲ್ಲಿ ಕೆಲವೊಂದು ಸಲಹೆಗಳನ್ನು ಕೊಟ್ಟಿರಿ ಸರ್, ನಮ್ಮಿಂದ ಕೇಳ್ತಿದ್ರಿ ಏನ್ ಅನಿಸ್ತದ ನಿಮ್ಗ ಅಂತ ಹೇಳಿ. ಅದನ್ನು ಕೆಲವೊಂದು ಸಾಕಷ್ಟು ಕಲ್ತಿದ್ದೇವೆ ಸರ್ ಅಲ್ಲಿ. ಮತ್ತೆ ಲಾಸ್ಟ್ ಬಸ್ ಟೈಮ್ ದಲ್ಲಿ ನಮ್ದೇ ಆದಂತ ಅಭಿಪ್ರಾಯ, ಯಾಕಂದ್ರೆ ಇದು ಕಲ್ಲು ಶಿಲೆ ಆಗ್ಯದೇ ಇಲ್ಲ ಅಂತ ಹೇಳಿ ಪರೀಕ್ಷೆ ಮಾಡ್ತಿದ್ರಿ ಸರ್ ಪ್ರತಿಯೊಬ್ಬರನ್ನು. ಅದು ತುಂಬಾ ಖುಷಿ ಅನಿಸ್ತದ. ಯಾವುದೇ ಅಲ್ಲಿ ನಿಮ್ಮ ಜೊತೆ ಯಾವುದೇ ಒಂದು ಕಲ್ಲಿನೊಳಗೂ ನೀವು ಶಿಲೆ ಮಾಡುವ ಸಾಮರ್ಥ್ಯ ನಿಮ್ ಬಲ್ಲಿ ಇದೆ ಅಂತ ಅನಿಸ್ತದ ಸರ್. ಓಕೆ, ಥ್ಯಾಂಕ್ ಯು. 3 days ಕ್ಯಾಂಪ್ ಅಟೆಂಡ್ ಮಾಡಿದ ಕೃಷ್ಣಮೂರ್ತಿ 1-2 ವರ್ಷದಿಂದ ಅಟೆಂಡ್ ಮಾಡಿದ್ರು ಇವರು, 1.5-2 ವರ್ಷದಿಂದ. ಏನ್ ಸರ್, ಹೇಗಿತ್ತು ಅವಾಗ? 2 ವರ್ಷದಿಂದ ನಾನು 3 days ಕ್ಯಾಂಪ್ ಅಟೆಂಡ್ ಮಾಡಿದ್ದೆ. ಆ ಟೈಮಲ್ಲಿ ತುಂಬಾ 3 days ನಮಗೆ ಸಮಯ ಕಳೆದ್ರೆ ಗೊತ್ತಾಗಿಲ್ಲ. ಯಾಕೆಂದ್ರೆ ಬೆಳಗ್ಗೆ 6:30 ಇಂದ ಹಿಡಿದು ಸಂಜೆ 8 o'clock ಅವ್ರಿಗೆ ಕಂಟಿನ್ಯೂಸ್ ನಮಗೆ ಇದು ಭಾಷಣ ಕೌಶಲ್ಯ ಪ್ರತಿಯೊಂದ್ರಲ್ಲೂ ತುಂಬಾ ಚೆನ್ನಾಗಿ ನಡೆದಿತ್ತು. ನಂತರ ನನಗೆ ಕ್ಲಾಸ್ ಅಟೆಂಡ್ ಮಾಡಕ್ಕಾಗಿಲ್ಲ, ಅದರಿಂದ ನನಗೆ ತುಂಬಾ ಮನಸ್ಸಿನ ನೋವಿದೆ. ಕಂಟಿನ್ಯೂಟಿ ಇದ್ದಿದ್ರೆ ತುಂಬಾ ಚೆನ್ನಾಗಿತ್ತು. ಅದಕ್ಕೇನೆ ರೆಗ್ಯುಲರ್ ಆಗಿ ಬರ್ತಾ ಇರಿ, ಯಾವಾಗ ಬಿಡುವಾಗುತ್ತೆ ಅದು ಬರ್ತಾ ಇರ್ಬೇಕು ರೆಗ್ಯುಲರ್ ಆಗಿ. ಗುಡ್. ಶೈಲೇಜ್ ಅವ್ರಿಗೆ ಏನ್ ಅನಿಸ್ತು 3 days ರೆಸಿಡೆನ್ಷಿಯಲ್ ಕ್ಯಾಂಪ್? ಅಲ್ಲಿ ನಮ್ದು ಈ ಭಾಷಣ ಕೌಶಲ್ಯ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸರ್. ಇನ್ನೊಬ್ರು ನೋಡ್ತಾ ತಮ್ದಲ್ಲಿ ಮೆಂಟರಿಂಗ್ ಇರುತ್ತೆ, ತಿದ್ದುವಿಕೆ ಇರುತ್ತೆ ಸರ್. ಅಲ್ಲದೆ ಮಾರ್ಗದರ್ಶನ ಮಾಡ್ತಾ ಇರ್ತೀರಿ. ಅಲ್ಲಿ ಸರೌಂಡಿಂಗ್ಸ್ ಕೂಡ ಮನುಷ್ಯನ ರಿಲ್ಯಾಕ್ಸೇಷನ್ ಇರುತ್ತೆ. ಒಟ್ಟಾರೆಯಾಗಿ ಅದರಿಂದ ನಮ್ಗೆ ಮಾನಸಿಕ, ದೈಹಿಕ, ಭಾವನಾತ್ಮಕ ವಿಕಾಸಕ್ಕೆ ಅನುಕೂಲ ಆಗುತ್ತೆ ಸರ್. ನನ್ಗೆ ನಂದಂದ್ರೆ ಲಿಮಿಟೆಡ್ ಒಂದು ಸ್ಕೂಲು, ಒಂದ್ 5-6 ಕ್ಲಾಸ್ ರೂಮ್, ಮನೆ ಅಷ್ಟೇ. ಒಂದು ಲಿಮಿಟೆಡ್ ಲೈಫ್ ನೋಡ್ತಾ ಇದ್ದೆ ಸರ್ ಅದಕ್ಕಿಂತ ಮುಂಚೆ. ಈಗ ನಿಮ್ ಕ್ಲಾಸ್ ಬಂದ್ಮೇಲೆ ನನ್ಗೆ ಎಷ್ಟು ದೊಡ್ಡ ಜಗತ್ತು ಪರಿಚಯ ಆಗ್ತಾ ಇದೆ ಅಂತ ಒಂದು ವಾರ ನಾನು ಇಷ್ಟ ದಿನ ಒತ್ತಡ, ಅದು ಕೆಲಸದ ಒತ್ತಡ ಅದ್ರಿಂದ ಬರಕ್ ಆಗ್ಲಿಲ್ಲ ಸರ್. ಈಗ ಅನಿಸ್ತಾ ಇತ್ತು ರಂಗಮ್ಮ ಅವ್ರು, ಮೇಡಮ್ ಅವ್ರು ಮಾತಾಡಿದಾಗ ಹಂಗೆ ಕಂಟಿನ್ಯೂ ಆಗಿದ್ರೆ ಹೆಂಗಿರ್ತಿತ್ತು ಅಂತ. ಅಲ್ದೇ ಸರ್ ನನ್ಗೆ ಅಲ್ಲಿ ಕ್ಲಾಸಿಂದ ನನ್ಗೊಂದ್ ಏನಂದ್ರೆ ತಮ್ಮ ಮಾರ್ಗದರ್ಶನ ಸರ್. ನಾನು ಎಲ್ಲೇ ಹೋಗಿರ್ಲಿ ತಮ್ಮ ಮಾರ್ಗದರ್ಶನ ನನ್ಗೆ ಅದು ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತಿರುತ್ತೆ. ಹೌದು ಸರ, ಒಂದ್ ಮನುಷ್ಯ ನಿಜವಾಗ್ಲೂ ಕಳಕಳಿಯಿಂದ, ಮಾನವೀಯತೆಯಿಂದ, ವೈಯಕ್ತಿಕವಾಗಿ ಒಂದು ವ್ಯಕ್ತಿಯಲ್ಲಿ ಬದಲಾವಣೆ ತರ್ಬೇಕಂತ ಈಗಿನ ಕಾಲದಲ್ಲಿ ಬಹಳ ಕಡಿಮೆ ಸರ್ ಜನ. ನೀವು ಕಾಲ್ ಮಾಡಿದಾಗ ತುಂಬಾ ಅಲ್ಲಿ ಗಲಾಟಿನಾಗಿದ್ದೆ ಸರ್. ಇಷ್ಟೇ ಲೈಫ್ ಅಂತ ಎಷ್ಟೋ ಸರಿ ಅನ್ಕೊಂತಿರ್ತೀನಿ ಸರ್. ಸ್ಕೂಲಾಗಂದ್ರೆ ಇವಾಗ ರಿಸಲ್ಟ್ ಓರಿಯೆಂಟೆಡ್ ಅಲ್ಲ ಸರ್ ಎಲ್ಲ ಸ್ಕೂಲು. ಅಲ್ಲಿ ಯಂತ್ರದ ತರ ಕೆಲಸ ಮಾಡ್ಬೇಕಾಗ್ಬಿಡುತ್ತೆ ಸರ್. ನಮ್ಗೆ ಮೋಟಿವೇಶನ್ ಕಮ್ಮಿ ಆದಂಗೆ ಅನ್ಸ್ಬಿಡುತ್ತೆ ಸರ್. ಅವಾಗ ಇಂಥ ಕ್ಲಾಸ್ಗಳು ನನಗೆ ಅಲ್ಲಿ ಪ್ರೇರಣೆ ಕೊಡ್ತಿತ್ತು. ಎಫರ್ಟ್ ಝೋನಿಗೆ ಹೋಗ್ಬೇಕು, ಕಂಫರ್ಟ್ ಝೋನ್ನಾಗ ಇರಬಾರ್ದು, ಔಟ್ ಆಫ್ ಬಾಕ್ಸ್ ವಿಚಾರ ಮಾಡ್ಬೇಕು ಅನ್ನೋದು. ಮತ್ತೆ ಅಲ್ಲಿ ಬೇರೆ ಬೇರೆ ತರದ ಜನರನ್ನ, ಅವ್ರ ಮನೋಭಾವನೆ, ಅವ್ರ ವಿಚಾರಗಳನ್ನ ನಾನು ನೋಡಿದ್ರಿಂದ ಅಲ್ಲಿ ನಾನು ಒಂದ್ ಮಾತಾಡೋ ರೀತಿ ಕಲ್ತಿದ್ರಿಂದ ಸರ್, ನನಗೆ ಪೇರೆಂಟಿಂಗ್ ಪಾಲಕರು ಬರ್ತಾರಲ್ಲ ಸರ್, ಒಂದೊಂದು ಕ್ಲಾಸ್ನಲ್ಲಿ 100, 50, 60, 70 ಹುಡುಗರು ಇರ್ತಾರೆ. ಅವ್ರ ಪೇರೆಂಟ್ಸ್ ನಾನಾ ಹಿನ್ನೆಲೆಯಿಂದ ಬಂದಿರ್ತಾರೆ. ಅವ್ರ ಬಿಹೇವಿಯರ್ ಹೆಂಗೋ ಒಬ್ಬೊಬ್ರದ್ದು ಒಂದೊಂದರ ನಾನು ಅರ್ಥ ಮಾಡ್ಕೊಬೇಕಂದ್ರೂ ಕೂಡ ನನ್ಗೆ ಈ ತರ ಬೇರೆ ಬೇರೆ ಜನರದ ಒಂದು ವಿಷಯ ಸರ್ ಹೇಳ್ತಾ ಇದ್ರು. ಅಲ್ಲಿ ನಾನು ಇನ್ನೊಬ್ರಿಂದನೂ ನೋಡಿ ಕಲಿತಾ ಇರ್ತೀವಿ ಅಂತ.
ಹಾಗೆ ತಮ್ಮ ಮಾರ್ಗದರ್ಶನ ಅಂತೂ ಮೇರು ಶಿಖರ ಸರ್ ಅಲ್ಲಿ. ಅದ್ರ ಜೊತೆಗೇನೆ ನಮ್ಗೆ ಇನ್ನೊಂದು ಬೋನಸ್ ಅನ್ನಂಗೆ ಎಲ್ಲರಿಂದನೂ ಕಲಿತಾ ಇರ್ತೀವಿ ಸರ್. ಒಟ್ಟಾರೆ ನಮ್ಗೆ ಗೊತ್ತಿಲ್ದಂಗೆ ನಮ್ ಬದಲಾವಣೆ ಆಗ್ತಾ ಇರುತ್ತೆ ಸರ್. ಅದೇ ನನ್ಗಿನ್ನು ಇಷ್ಟು ಯಾರೋ ಕೇಳ್ತಾ ಇರ್ತಾರೆ ಸರ್, ಒತ್ತಡದಲ್ಲೂ ಕೂಡ ಒಂದೇ ಕ್ಷಣ ನಾವು ರಿಲ್ಯಾಕ್ಸ್ ಆದ್ರೂ ಅಲ್ಲಿ ಭಿನ್ನತೆ ಅನ್ಸುತ್ತೆ ಸರ್. ಎಲ್ಲರೂ ಒತ್ತಡದಾಗಿದ್ದಾಗ ಇದೇಂಗ್ ಸಾಧ್ಯ ಅಂತಾರೆ. ಅವ್ರಿಗೆ ಗೊತ್ತಿರಲ್ಲ ನಮ್ಗೆ ಒಳಗ ಅಲ್ಲ, ಈಗ ಇನ್ನೊಬ್ರು ನಿಮ್ ಮುಖದಲ್ಲೇ ಮಾರ್ಗದರ್ಶನ. ಗೊತ್ತಾಗ್ತಾ ಇದೆ ನೀವು ಮೋರ್ ದ್ಯಾನ್ 50-60% ಟೆನ್ಷನ್ ಎಲ್ಲ ರಿಲೀಸ್ ಮಾಡಾಕ್ಬಿಟ್ಟಿದೀರಾ. ಎಲ್ಲ ನಿಮ್ ಮಾರ್ಗದರ್ಶನ ಸರ್. ಗುಡ್. ನಾನ್ ಹಾಗೆ ಬಿಟ್ಟು ಇರಿ, ಹೋಗ್ತಾ ಇದ್ದೆ ಸರ್ ಖುಷಿಯಾಗಿರಿ, ಒತ್ತಡದಿಂದ. ಖುಷಿಯಾಗಿರಿ, ನಗ್ನಗ್ತಾ ಇರಿ, ಸಂತೋಷದಿಂದಿರಿ. ಸಂತೋಷದಿಂದ ಯಾಕಿರ್ಬೇಕು ಏನಿರ್ಬೇಕು ಅಂತಾನು ಒಂದು ಪುಸ್ತಕ ಬರೆಯೋಣ ಅಂತ ಕೂಡ ಹೊರಡ್ತಾ ಇದ್ದೀವಿ ನಾವು. ರವಿ, ಬರೀರಿ. ಒಟ್ಟಾರೆ ಇವೆಲ್ಲರ ಮಾತುಕತೆ ಕೇಳಿ ಹೇಗನ್ನಿಸ್ತು? ಬಹಳ ಚೆನ್ನಾಗ್ ಅನಿಸ್ತು ಸರ್. ಯಾಕಂದ್ರೆ ಹ್ಮ್ ನಾನು ಕೂಡ ಅದರದ್ದು ಅನುಭವಿ ಮತ್ತೆ ಅದರದ್ದು ಫಲವನ್ನು ಪಡೆದಿದ್ದೇನೆ. 3 days ಕ್ಯಾಂಪ್ ಒಂದು ಅದ್ಭುತ ಸ್ಥಳದಲ್ಲಿ ನೀವು ನಡೆಸಿಕೊಟ್ಟಿದ್ರಿ. ಅಲ್ಲಿ ಎಲ್ಲಾ ಕ್ಷೇತ್ರದ ಸ್ನೇಹಿತರಲ್ಲಿ ಸಿಕ್ಕಿದ್ರು. ಸೊ ಅಲ್ಲಿ ಕೂಡ ನನಗೆ ಒಂದು ಲಿಫ್ಟ್ ಸಿಕ್ಕಿದೆ. ಸೊ ಅದೇ ತರ ಅವರಿಗಾದಂತ ಅನುಭವಗಳನ್ನು ಹೇಳಿದಾಗ ನನಗೆ ಒಂದು ಕನೆಕ್ಟಿವಿಟಿ ಅನಿಸ್ತಾ ಇತ್ತು. ಯಾಕೆಂದ್ರೆ ನಾವು ಮೊದಲು ಹೀಗಿದ್ವಿ, ನಾವು ಹೇಗೆ ಒಂದು ಹಂತವಾಗಿ ಬೆಳವಣಿಗೆ ಹೊಂದಿದೀವಿ ಅಂತಕ್ಕಂಥದ್ದು ಎಲ್ಲ ಸ್ನೇಹಿತರು ಹೆಂಗೆ ಹೇಳ್ತಾ ಇದ್ರು. ಸೊ ನನಗೂ ಇಲ್ಲಿ ಕನೆಕ್ಟಿವಿಟಿ ಆಗ್ತದೆ ಸರ್. ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ಸ್ನೇಹಿತರು ಕೂಡ ಬೆಳವಣಿಗೆ ಆಗೋದನ್ನು ನಾವು ನೋಡಿದಾಗ ನೀವು ಎಂತ ಒಂದು ಮೆಂಟರ್ ನಮಗೆ ಒಂದು ಸರಿಯಾದ ಸಂದರ್ಭದಲ್ಲಿ ಸಿಕ್ಕಿದಿರಿ, ಮತ್ತೆ ನಮಗೆ ಎಷ್ಟೊಂದು ನೀವು ನಿಮ್ ಕೊಡುಗೆ ನೀಡಿದಿರಿ. ಅದಕ್ಕೆ ನಾವೆಲ್ಲ ನಿಮಗೆ ಗ್ರಾಟಿಟ್ಯೂಡ್ ಎಷ್ಟು ತಿಳಿಸಿದ್ರು ಕಡಿಮೆ ಅಂತ ಹೇಳ್ತೀನಿ ಸರ್ ನಾನು. ಸೊ ನನಗೆ ಬಹಳ ಖುಷಿ ಆಯ್ತು ಸರ್ ಎಲ್ಲ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲರ ಅನಿಸಿಕೆಗಾಗಿ. ನಾನು 1 day ವರ್ಕ್ಶಾಪ್ಸು ಮಾಡಿದ್ದೇನೆ. ಆ ತರದ ಒಂದಕ್ಕೆ ಈ ಆನಂದ್ ಬಂದಿದ್ರು. ಆನಂದ್, 1 day ವರ್ಕ್ಶಾಪ್ ಅಲ್ಲಿ ಹೇಗನ್ನಿಸ್ತು? ನಮಸ್ತೆ ಸರ್. 1 day ವರ್ಕ್ಶಾಪ್ ತುಂಬಾ ಚೆನ್ನಾಗಿತ್ತು ಸರ್. ಲಾಸ್ಟ್ ನಾನು ಬರ್ಬೇಕಾಗಿತ್ತು, ನಾನು ಬೇರೆ ಎಲ್ಲ ಆಚೆ ಹೋಗ್ಬಿಟ್ಟಿದ್ದೆ ಸರ್, ಬೆಂಗಳೂರಲ್ಲಿ ಇರ್ಲಿಲ್ಲ ಓಕೆ ಓಕೆ, ಸಡನ್ ಆಗಿ. ಸೊ ಅದರಿಂದ ತುಂಬಾ ಇದಿತ್ತು ಸರ್ 1 day ವರ್ಕ್ಶಾಪ್. ನಾನು ಫಸ್ಟ್ ಒಂದೇ ಸರಿನೇ ಅಟೆಂಡ್ ಆಗಿರೋದು. ಅವತ್ತು ನಾನು ತುಂಬಾ ವಿಚಾರಗಳು ಕಲ್ತ್ಕೊಂಡೆ. ಈಗ ನಮ್ಮ ಕ್ಯಾಮ್ರಾ ಮುಂದೆ ಮಾತಾಡೋದು, ಮತ್ತೆ ಸಡನ್ ಆಗಿ ನೀವು ಒಂದು ವಿಚಾರ ಕೊಟ್ಟ ಅದ್ರ ಬಗ್ಗೆ ಒಂದು 2 ನಿಮಿಷ ಇಂಪ್ರಾಪ್ಚು ಆಗ್ಲೇ ಇದೆಲ್ಲ ಕಂಪ್ಲೀಟ್ ಆಗಿ ಒಂದು ಲೆವೆಲ್ಗೆ ಅಟ್ಲೀಸ್ಟ್ ಅವತ್ತೇ ಒಂದು ಕಾನ್ಫಿಡೆನ್ಸ್, ಓ ಇಷ್ಟೇನಾ, ಇನ್ನೇನ್ ಮಾತಾಡ್ಬೋದು ಅಂತ. ಈಗ ಅಷ್ಟೇ, ವಾವ್, ಎಷ್ಟು ಸಖತ್ತಾಗಿ ಬಂತು. ಇನ್ನೇನ್ ಮಾತಾಡ್ಬೋದು ಬಿಡಿ, ಸಾರ್ ಇದಾರೆ ಇಂಥವ್ರಿದ್ಮೇಲೆ ಇನ್ನೇನ್ ಮಾತಾಡ್ಬೋದು, ಧೈರ್ಯ ಒಂಥರ ಈಗ ಫುಲ್ ಇದಾಗೋಗಿದೆ ಸರ್. ವೆರಿ ಗುಡ್, ನಥಿಂಗ್. ವೆರಿ ಗುಡ್. ಐ ಆಮ್ ವೆರಿ ಹ್ಯಾಪಿ. ನೀವೆಲ್ಲರೂ ತುಂಬಾ ಚೆನ್ನಾಗಿ ಏನ್ ಬೇಕಾದ್ರೂ ಮಾತಾಡೋಣ, ನಮ್ಗೆ ಗೊತ್ತಿದೆ. ನಾವು ಕ್ಲಾಸಲ್ಲಿ ಕೂತ್ಕೊಂಡ್ಮೇಲೆ ಆರಾಮಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆನಂದ್. ಥ್ಯಾಂಕ್ ಯು ವೆರಿ ಮಚ್. ವಂಗ್ಯಮ್ಮ, ಹರಿಪ್ರಸಾದ್, ನೇತ್ರಾವತಿ, ಶೈಲೇಜ, ಕೃಷ್ಣಮೂರ್ತಿ, ರವಿ, ಎಲ್ಲರೂ ತಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ವಿತ್ ಆಲ್ ಆಫ್ ಯು. ಬಿಕಾಸ್ ನಾನು ಒಂದು ಗಮನಿಸಿದ್ದೀನಿ, ಯಾರ್ಯಾರು ಕಂಟಿನ್ಯೂಸ್ ಆಗಿ ನಮ್ಮ ಸ್ಟೂಡೆಂಟ್ ಆಗಿ ಬರ್ತಾ ಇದ್ದಾರೆ ಅವರೆಲ್ಲರೂ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ. ನನಗೇನಂದ್ರೆ ಒಂದು ಲೆವೆಲ್ಗೆ ಹೋದ್ಮೇಲೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು. ಆ ಥರ ನಾನು ಗೈಡ್ ಮಾಡ್ತಾ ಇದ್ದೀನಿ ಪ್ರತಿ ಸ್ಟೂಡೆಂಟ್ಗೆ. ಸಿಲ್ವರ್, ಗೋಲ್ಡ್, ಡೈಮಂಡ್ ಅಂತ 3 ಕಮ್ಯುನಿಟಿ ಮಾಡಿದ್ದೇವೆ. ಬಟ್ ಯಾವುದೇ ಕಮ್ಯುನಿಟಿನಲ್ಲಿದ್ರೂ ನಿಮ್ಮ ಒಂದು ಆಸಕ್ತಿ ಹೆಚ್ಚಿದ್ರೆ ಖಂಡಿತ ಸಾಧ್ಯ ಆಗುತ್ತೆ. 2 hours ಮಾಸ್ಟರ್ ಕ್ಲಾಸ್ ಮಾಡ್ತಾ ಇರ್ತಾನೆ. ಸದ್ಯದಲ್ಲಿ ಟ್ಯೂಸ್ಡೇಸ್ ಮಾಡ್ತಾನೆ. ಕಾಲ್ ಮಾಡಿದ್ರೆ ಇನ್ಫಾರ್ಮ್ ಮಾಡ್ತಾರೆ. ಐ ಜಸ್ಟ್ ಚಾರ್ಜ್ ಓನ್ಲಿ 98 rupees ಚಾರ್ಜ್ ಮಾಡ್ತಾನೆ. ಆಮೇಲೆ ನಮ್ಮ ಕೋರ್ಸ್ಗಳಿಗೆ ಬನ್ನಿ. ಬೇರೆಯವರು ಚಾರ್ಜ್ ಮಾಡೋ 10% ಅಷ್ಟೇ ನಾನು ಚಾರ್ಜ್ ಮಾಡ್ತಾ ಇರೋದು. ಬಿಕಾಸ್ ದಟ್ಸ್ ಮೈ ಪ್ರೊಫೆಷನ್. ನಮ್ಮೆಲ್ಲ ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು ನೋಡಿ. ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಹೇಗೆ ಮಾತಾಡಿದ್ರು, ಹೇಗಾದ್ರು, ಬಿಫೋರ್ ಆ್ಯಂಡ್ ಆಫ್ಟರ್ 1 day ವರ್ಕ್ಶಾಪ್, 2 days ವರ್ಕ್ಶಾಪ್, 3 days ಆಫ್ಲೈನ್ ವರ್ಕ್ಶಾಪ್ಗಳು ಹೇಗಾಯಿತು, ಆನ್ಲೈನ್ನಲ್ಲಿ ಮಾತಾಡ್ತಾ ಇದ್ದವರು 3 ತಿಂಗಳಿಂದ ಹೇಗೆ ಮಾತಾಡ್ತಾ ಇದ್ರು, ಈಗ ಹೇಗೆ ಮಾತಾಡ್ತಾ ಇದ್ದಾರೆ, ಈ ಎಲ್ಲ ಕ್ಲಾರಿಟಿ ನಿಮಗೆ ಬರುತ್ತೆ. ನಿಮಗೆ ಕನ್ವಿನ್ಸ್ ಆದರೆ, ನಂಬಿಕೆ ಬಂದರೆ ನಮ್ಮ ಜೊತೆ ಬನ್ನಿ. ನಮ್ಮ ಜೊತೆ ನೀವು ಕೋರ್ಸ್ ಸೇರ್ಕೊಂಡ್ರೆ 1 ವರ್ಷ ಹ್ಯಾಂಡ್ ಹೋಲ್ಡಿಂಗ್ ಮಾಡೋದ್ರ ಜೊತೆಗೆ ಇಡೀ ಜೀವನ ಪರ್ಯಂತ ನಮ್ಮ ಕಮ್ಯುನಿಟಿನಲ್ಲಿ ನೀವು ಇರ್ತೀರಿ. ಏನಂತೀರಿ? ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ತೀರಿ. ಧನ್ಯವಾದ.